ಯಾವ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿಗೆ ನಮ್ಗೆಲ್ಲ ಆದರ್ಶ, ಯಾವ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ, ಯಾವ ಸಂಗೊಳ್ಳಿ ರಾಯಣ್ಣನನ್ನ ಇವತ್ತು ನಾವು ದೇವರು ಅಂತ ಅನ್ಕೊಂತೀವಿ, ಅವರ ಊರೇ ಇವತ್ತು ವಕಫಿಗೆ ಹೋಗುತ್ತೆ. ನಿಮ್ಗೆ ಏನು ಅನ್ಸಲ್ಲ? ಜಮೀರ್ ಅಹಮದ್ ಖಾನಿಗೆ ಏನ್ ಭಾಷೆ ಬೇಕಾದ್ರೂ ಮಾತಾಡ್ತಾರೆ. ದೇವೇಗೌಡರ ಕುಟುಂಬನೇ ಖರೀದಿ ಮಾಡ್ತೀವಿ, ಏನ್ ಮಾತಾಡ್ತೀರಿ? ಒಬ್ಬ ಮಂತ್ರಿಗೆ ಮಾತಾಡೋದಕ್ಕೆ ಗೌರವ ಇರಬೇಕು, ರಾಜ್ಯದ ಬಗ್ಗೆ ತಿಳ್ಕೊಂಡಿರ್ಬೇಕು, ಸೋಷಿಯಲ್ ಹಾರ್ಮೋನಿ ಬಗ್ಗೆ ತಿಳ್ಕೊಂಡಿರ್ಬೇಕು, ಜಾತಿ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರ್ಬೇಕು. ಅದು ಬಿಟ್ಟು ನೀವು ಬಾಯಿಗೆ ಬಂದಂಗೆ ಮಾತಾಡಕ್ಕೆ ನಿಮ್ಮ ಚೇಲನನೇ ಇಟ್ಕೊಂಡಿದ್ದೀರಿ. ಜಮೀರ್ ಅಹಮದ್ ಖಾನ್ ಅವರ ತಕ್ಷಣ ರಾಜೀನಾಮೆ ತಗೋಬೇಕಿತ್ತು ನೀವು. ಯಾವ ಬಿಜಾಪುರ ಜಿಲ್ಲೆಯಲ್ಲಿ ವಿರಕ್ತ ಮಠಕ್ಕೆ, ಎಎಸ್ಐ ಸೈಟ್ಗಳಿಗೆ, ಸೋಮೇಶ್ವರ ದೇವಸ್ಥಾನಕ್ಕೆ 16,000 ರೈತರಿಗೆ ನೀವು ನೋಟಿಸ್ ಕೊಡಕ್ಕೆ ಶುರು ಮಾಡಿದ್ರಿ. ಅವತ್ತೇ ನೀವು ರಾಜೀನಾಮೆ ತಗೋಬೇಕಾಗಿತ್ತು. ನಿಮ್ಗೆ ಓಟ್ ಕೊಟ್ಟಿದ್ದು ಕೇವಲ ಒಂದು ಧರ್ಮ, ಒಂದು ಜನಾಂಗ ಅಲ್ಲ. ನಿಮ್ ಜೊತೆ ಅವರು ಇರ್ಬೋದು, ನಮ್ಗೇನು ಬೇಜಾರಿಲ್ಲ. ಆದ್ರೆ 135 ಸೀಟ್ ಸಿಗ್ಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳು ನಿಮ್ಗೆ ಓಟ್ ಹಾಕಿದ್ದಾರೆ. ದೊಡ್ಡ ಪ್ರಮಾಣದ ಹಿಂದೂಗಳು ಓಟ್ ಹಾಕಿದ್ದಾರೆ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆದ್ರೆ ನಮ್ಗೆ ನ್ಯಾಯ ಕೊಡಿಸ್ತಾನೆ ಅಂತ ಓಟ್ ಹಾಕಿದ್ದಾರೆ. ಆದ್ರೆ ನೀವು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ತಾ ಇದ್ದೀರಿ. ಒಂದು ಕಣ್ಣಿಗೆ ಸುಣ್ಣ ಅಲ್ಲ, ಇದು ಗಾದೆ ಮಾತು. ಇವತ್ತು ಕಣ್ಣನ್ನೇ ಕಿತ್ತಾಕೋದಂತದನ್ನ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವ್ರಿಗೆ ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಇಂಥ ಯಾವ ಚಮಚ ಗುಂಪು ನಿಮ್ಮ ಹಿಂದೆ ಮುಂದೆ ಓಡಾಡ್ತಿದೆ, ಅವರನ್ನ ಕಿತ್ತು ದೂರಕ್ಕೆ ಹಾಕಿ. ಇಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಇವತ್ತು ಹಿಂದೂಗಳಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇದೆ. KTTP ಆಕ್ಟ್ ಅನ್ನ ತಿದ್ದುಪಡಿ ಮಾಡಿ ಅಂತ ನೀವೇ ಫೈಲ್ ಕ್ರಿಯೇಟ್ ಮಾಡಿ ಇವತ್ತು ಬಿಜೆಪಿ ಅವರು ಹೇಳ್ತಾರೆ ನಿಮ್ ಸರ್ಕಾರ ಇದು. ಬಿಜೆಪಿ ಅವರು ಏನ್ ಹೇಳೋದು? ಬಿಜೆಪಿ ಭಾಷಣ ಮಾಡಿದ ತಕ್ಷಣ ಕಾನೂನು ಆಗಲ್ಲ. ಕಾನೂನು ಮಾಡುವವರು ನೀವು, ಕಾನೂನಿಗೆ ತಿದ್ದುಪಡಿ ತರುವವರು ನೀವು. ಒಂದು ವರ್ಗನ ಪ್ಲೀಸ್ ಮಾಡೋದಕ್ಕಾಗಿ ಇವತ್ತು ಇಷ್ಟೊಂದು ನಾಟಕ ಮಾಡ್ತಾ ಇದ್ದೀರಿ. ಇದು ನಿಮ್ಗೆ ಶೋಭೆ ತರುವುದಿಲ್ಲ ಮತ್ತು ಕರ್ನಾಟಕದ ಜನ ನಿಮ್ಗೆ ಕ್ಷಮಿಸಲ್ಲ. ನೀವು ಕರ್ನಾಟಕದ ಜನರ ಕ್ಷಮೆ ಯಾಚನೆ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.